ಇಂದು ನೂತನ ಸಚಿವರ ಪದಗ್ರಹಣವೇ ಅನುಮಾನ. ಈವರೆಗೂ ಲೋಕಭವನಕ್ಕೆ ತಲುಪೇ ಇಲ್ಲ ಸರ್ಕಾರದ ಯಾವುದೇ ಸಂದೇಶ. ಬೆಳಗ್ಗೆ 10 ಗಂಟೆ ನಂತರ ಪದಗ್ರಹಣಕ್ಕೆ ಅನುಮತಿಯನ್ನು ಕೋರಿಕೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇಲ್ಲವಾದ್ರೆ ಇವತ್ತು ಪದಗ್ರಹಣವೇ ಮುಂದೂಡಿಕೆ ಆಗಬಹುದಾದ ಚಾನ್ಸಸ್ ಇದೆ. ಬೆಳಗ್ಗೆ 8:30ಕ್ಕೆ ಖರ್ಗೆ ನಿವಾಸದಲ್ಲಿ ಸಭೆ ಇದೆ. ಈ ಸಭೆಯ ನಂತರ ನೂತನ ಸಚಿವರ ಪಟ್ಟಿ ರವಾನೆ. ಈ ಪಟ್ಟಿ ತಯಾರಿಕೆ ಮಾಡೋದ್ರಲ್ಲೇ ಒಂಚೂರು ಕನ್ಫ್ಯೂಷನ್ಸು. 4-5 ಹೆಸರುಗಳ ಬಗ್ಗೆ ಭಾರಿ ಸಮಸ್ಯೆ ಇದೆಯಂತೆ. ಹಾಗಾಗಿ ಇಷ್ಟು ತಡ ಆಗ್ತಿರೋದು. ಇಲ್ಲ ಇವತ್ತು ಸಂಜೆ ಫೈನಲ್ ನೋಡಿ, ಇವತ್ತು ನಾಳೆ ಅಂತ ಇದ್ದವರು ರಾತ್ರಿ ಫೈನಲ್ ಆಗುತ್ತೆ, ಬೆಳಿಗ್ಗೆ ಫೈನಲ್ ಆಗುತ್ತೆ, ಮಧ್ಯಾಹ್ನ ಫೈನಲ್ ಆಗುತ್ತೆ, ಸಂಜೆ ಫೈನಲ್ ಆಗುತ್ತೆ ಅನ್ನೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. 99% ಮಂಡೇ ಫಿಕ್ಸು ಅಂದಿದ್ರು CM. ಈಗ ಮಾತಾಡ್ತಾ ಇಲ್ಲ. ಗೊತ್ತಿಲ್ಲ, ಕನ್ಫ್ಯೂಷನ್ಸ್ ಇದೆ. ಯಾಕೆ ಇಷ್ಟು ಒತ್ತಡದಲ್ಲಿದ್ದಾರೆ, ಕನ್ಫ್ಯೂಷನ್ಸಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ. ಸೊ ಹಾಗಾಗಿ ಇವತ್ತು ಪದಗ್ರಹಣ ಅಂತ ಹೇಳ್ತಾ ಇದ್ರಲ್ಲ, CM ಹೇಳಿದ್ದು ನಾವು ಪದಗ್ರಹಣಕ್ಕೂ ಕೂಡ ರಾಜಭವನಕ್ಕೆ ಹೇಳಿಬಿಟ್ಟಿದ್ದೀವಿ ಅನ್ನೋ ಥರದಲ್ಲಿ. ಬಟ್ ಇಲ್ಲ, 10 ಗಂಟೆ ನಂತರ ಏನಾದರೂ ಪರ್ಮಿಷನ್ ತಗೊಳ್ತಾರ, ಸಂಜೆ ಏನಾದರೂ ಪ್ರಮಾಣ ವಚನ ಕಾರ್ಯಕ್ರಮ ಇದೆಯಾ ನೋಡಬೇಕು. ಅದು ಕೂಡ ಈಗ 8:30ಗೆ ಮೀಟಿಂಗ್ ಇದೆಯಲ್ಲ, ಇದು ಮುಗಿದ ನಂತರ ಫೈನಲೈಸ್ ಆಗುತ್ತೆ. ಅಕಸ್ಮಾತ್ ಇವತ್ತು ಏನು ಫೈನಲೈಸ್ ಆಗಿಲ್ಲ ಅಂದರೆ ಬುಧವಾರಕ್ಕೆ ಪ್ರಮಾಣ ವಚನ ಮುಂದೂಡಿಕೆ ಆಗಬಹುದಾದ ಚಾನ್ಸಸ್ ಇದೆ.